ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ಒಂದು ಸೂಪರ್ ಆಗಿರೋಂಥ ಸಾಂಬಾರು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಪಡವಲಕಾಯಿ ತಂದಾಗ ಯಾವಾಗಲೂ ನಾರ್ಮಲ್ ಪಡವಲಕಾಯಿ ಮತ್ತು ಸ್ವಲ್ಪ ಅವರೆಬೇಳೆ, ಸ್ವಲ್ಪ ತೊಗರಿಬೇಳೆ ಹಾಕಿ ಸಾರು ಮಾಡ್ತಾಯಿದ್ದೆ. ಸೊ ಈ ರೆಸಿಪಿ ನಾನು ಎಲ್ಲೋ ನೋಡಿ ತಿಳ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಮಾಡಿದೆ. ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಇದು ಮಾಡೋದಕ್ಕೆ ನೋಡಿ, ಒಂದು ಪಡವಲಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಮೀಡಿಯಮ್ ಸೈಜ್ ಆಗಿದೆ. ಹಾಗೆಯೇ ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿರಬೇಕು. ಒಂದು ಪಡವಲಕಾಯಿಗೆ ನೋಡಿ ಒಂದು 2 ಇಡಿಯಷ್ಟು ಕಡಲೆಕಾಳು ಸಾಕಾಗುತ್ತೆ. ಪಡವಲಕಾಯಿ ಪ್ರಮಾಣ ಜಾಸ್ತಿ ಆದಷ್ಟು ನೀವು ಕಡಲೆಕಾಳು ಜಾಸ್ತಿ ಹಾಕ್ಕೋಬೇಕು. ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಜಾರ್ಗೆ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಈರುಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ. ಹಾಗೆಯೇ ಸ್ವಲ್ಪ ತೆಂಗಿನ ತುರಿ. ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಆಗಬೇಕು, ಸ್ವಲ್ಪ ಒದಗಬೇಕಂತಂದರೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೇಕು. ತುಂಬ ಜಾಸ್ತಿನೂ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು, ಅದರದ್ದೇ ಫ್ಲೇವರ್ ಜಾಸ್ತಿ ಆಗೋದು ಬೇಡ. ಖಾರಕ್ಕೆ ಅಗತ್ಯ ಇರೋಷ್ಟು ಖಾರದ ಪುಡಿ, ಮನೇಲಿ ನೀವು ಯಾವುದು ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೋಬೋದು. ಸೊ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನಾರ್ಮಲ್ ನಾವು ಮಸಾಲೆ ಹೇಗೆ ರುಬ್ಕೊಳ್ತೀವೋ ಆ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದು ಐಟಮ್ ಸೇರಿಸ್ಬೇಕು, ಇಂಗ್ರೀಡಿಯೆಂಟು. ಅದೇನೆಂದರೆ ನೋಡಿ, ಸ್ವಲ್ಪ ಈರುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ನಮ್ಮ ಮನೇಲಿ ಸಾಮಾನ್ಯವಾಗಿ ಎಲ್ಲ ಹುಳಿ ಸಾಂಬಾರು, ಈ ಥರ ಸಾಂಬಾರುಗಳು, ಕಾಳು ಸಾಂಬಾರು ಮಾಡಿದಾಗೆಲ್ಲ ಇದನ್ನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬೋದು. ನಿಮಗೆ ಇಷ್ಟ ಇದ್ದರೆ ಬೇಕಿದ್ದರೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಬೋದು. ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅಂತ ಅನ್ಸೋರು ಸೇರಿಸ್ಬೋದು, ಇಲ್ಲ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಕೊನೆಯಲ್ಲಿ ಒಂಚೂರು ಗಸಗಸೆ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನುಣ್ಣಕ್ಕೆ ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಪೇಸ್ಟ್ ಮಾಡಿದಾಗಿದೆ, ಮಸಾಲೆ ರೆಡಿಯಾಗಿದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಆವಾಗಲೇ ಫ್ರೈ ಮಾಡ್ಕೊಂಡಿದ್ದೆ ಕುಕ್ಕರಲ್ಲೇ. ಈಗ ಅದಕ್ಕೇ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಾಳು ಯೂಸ್ ಮಾಡಿದ್ದೀವಲ್ಲ, ಕಡಲೆಕಾಳು ಸ್ವಲ್ಪ ಚೆನ್ನಾಗಿ ಡೈಜೆಷನ್ ಆಗಬೇಕಂತಂದರೆ ಒಂಚೂರು ಇಂಗು ಸೇರಿಸ್ಬೇಕು. ಸೊ ಹಾಗಾಗಿ ಮೊದಲಿಗೆ ಸ್ವಲ್ಪ ಇಂಗು ಹಾಕ್ಕೊಂಡು ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಯೋ ಅಷ್ಟೊತ್ತಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಸಣ್ಣಕ್ಕೆ ಉದ್ದು ಕಟ್ ಮಾಡಿರೋ ಅಂತಹ ಈರುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಾದರೂ ಮಸಾಲೆ ರುಬ್ಬಕ್ಕೆ ಟೊಮೆಟೊ ನೀವು ಯೂಸ್ ಮಾಡಿಲ್ಲ ಅಂದರೆ ಆ ಟೊಮೆಟೊನ ಒಗ್ಗರಣೆಗೆ ಹಾಕ್ಕೋಬೋದು. ಬಟ್ ನಾನು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಇಲ್ಲೇನು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿರೋ ಅಂತಹ ಪಡವಲಕಾಯಿನ ಹಾಕ್ಕೊಂಡು ನೋಡಿ, ಎಷ್ಟು ಒಂದು ಪಡವಲಕಾಯಿ ಅಲ್ವಾ ನಾನು ಹೇಳಿದ್ದು, ಒಂದು ಪಡವಲಕಾಯಿ ಎಲ್ಲ ಅಷ್ಟಾಗಿದೆ. ಹಾಗೆಯೇ ನೆನೆಸ್ಕೊಂಡಿರೋ ಅಂತಹ ಕಡಲೆಕಾಳು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಒಂಚೂರು ಎಣ್ಣೆಯಲ್ಲಿ ಒಗ್ಗರಣೆಲಿ ಒಂಚೂರು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀರು ಮಸಾಲೆ ಸೇರಿಸೋಕೆ ಮುಂಚೆ ಒಂಚೂರು 1-2 ರೌಂಡ್ ಒಗ್ಗರಣೆಲಿ 1 ನಿಮಿಷ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ, ಈ ಥರ ಸಾಂಬಾರು ಮಾಡಿಲ್ಲ ಅಂದರೆ, ಅಥವಾ ಆಲ್ರೆಡಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಸೊ ಓಕೆ, ನಾವು ಮಾಡ್ತಾಯಿದ್ದೀವಿ ಅಂತ ಒಂದು ಕಮೆಂಟ್ ಹಾಕಿ, ನಮ್ಮ ಮನೇಲಿ ಯೂಶ್ವಲಿ ಮಾಡ್ತೀವಿ ಅಂತ. ಸೊ ಈ ಮಸಾಲೆ ರುಬ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು, ಮಸಾಲೆ ರುಬ್ಕೊಂಡಿರೋ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಏನು ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಮಂದಕ್ಕಿದ್ರೇ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಈ ಟೈಮಲ್ಲೇ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕು ಅಂತ ಅನಿಸುತ್ತೆ ನೋಡಿಕೊಂಡು ಅಷ್ಟು ನೀರನ್ನ ಇದರಲ್ಲಿ ಸೇರಿಸ್ಕೋಬೋದು. ಅದೇ ತುಂಬ ಜಾಸ್ತಿ ನೀರು ಹಾಕಿ ಬೇಳೆ ಸಾರು, ತಿಳಿ ಸಾರು ಮಾಡ್ತೀವಲ್ಲ, ಹಾಗೆಲ್ಲ ಮಾಡಿಕೊಂಡ್ರೆ ಏನು ಅಷ್ಟು ಚೆನ್ನಾಗಿರಲ್ಲ. ಕಾಳು ಇದೆಲ್ಲ ಹಾಕಿರೋದ್ರಿಂದ ಒಂಚೂರು ಮಂದಕ್ಕಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಒಂದೇ ಒಂದು ವಿಷಲ್ ಸಾಕು, ಯಾಕೆಂದರೆ ಕಡಲೆಕಾಳು ನೆಂದಿರುತ್ತೆ. ಮತ್ತು ಪಡವಲಕಾಯಿ ಏನು ಅಷ್ಟೊಂದು ಜಾಸ್ತಿ ಲೇಟಾಗಿ ಬೇಯುತ್ತೆ ಅನ್ನೋ ತರಕಾರಿ ಅಲ್ಲ, ಬೇಗ ಬೇಯುತ್ತೆ. ಸೊ ಹಾಗಾಗಿ ಒಂದೇ ವಿಷಲ್ಗೆ ನೋಡಿ ರೆಡಿಯಾಗಿದೆ. ಮುದ್ದೆ ಜೊತೆಗೂ ಓಕೆ. ಮಧ್ಯಾಹ್ನ ಮುದ್ದೆಗೆ ಮಾಡ್ಕೊಂಡಿದ್ದೆ, ಅದೇ ಸಾಂಬಾರಿಗೇ ರಾತ್ರಿ ಈ ಥರ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ, ಅದಕ್ಕೂ ಚೆನ್ನಾಗಿತ್ತು. ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ. ಸೊ ಮರಿದೇ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.